ಮುಂಜಾನೆ ಎದ್ದು ಕೂಡಲೇ ಚಲೋನ ನುಡಿಬೇಕ್ರಿ, ಒಳ್ಳೆಯದನ್ನ ಮಾತಾಡಬೇಕು, ಪ್ರೀತಿಯಿಂದ ಮಾತಾಡಬೇಕು. ಅವ್ರು ಹೇಳ್ತಾರೆ ಜೀವ ಹೊಡಿಬೇಡಪ್ಪ ಅಂದರೆ ಇದರ ಪರಿಣಾಮ ಏನಾಗುತ್ತದೆ ಹೊಡೆದರ ಅಂತಂದ್ರೆ, ಭೀಷ್ಮಾಚಾರ್ಯ ನೋಡ್ರಿ ನೀವು ಮಹಾಭಾರತದಲ್ಲಿ ಟಿವಿಯಾಗ ನೋಡ್ರಿಲ್ಲ ಅವನಿಗೆ. ಭೀಷ್ಮಾಚಾರ್ಯ ಅಂದರೆ ಅವನಂಥ ಸನ್ಯಾಸಿ ಜಗತ್ನಾಗ ಹುಡ್ತಾರೋ ಹುಟ್ಟಿಲ್ಲ ಗೊತ್ತಿಲ್ಲ. ತಂದೆಗೆ ವಚನ ಕೊಟ್ಟು ಮಗ ಅಪ್ಪನ ಮದುವೆ ಮಾಡ್ಯಾನ್ರಿ. ಅವ ಶಂತನು ಮಹಾರಾಜನ ಲಗ್ನ ಮಾಡಿದ. ಗಂಗಾ 8 ಮಕ್ಕಳನ್ನು ಹೆತ್ತು ಪತಿಗೆ ವಚನಕ್ಕೆ ತಕ್ಕಂತೆ ಶಂತನು ನಡಿಲಿಲ್ಲ. 8ನೇದವನೇ ಇವ ಬೀಸ್ ಮುಟ್ಟಿದ ದೊಡ್ಡ ಕಥೆಯದ. ಅದಕ್ಕೆ ಸುಮ್ಮನೆ ನಿಮಗೆ ಸಂಕ್ಷಿಪ್ತ ಹೇಳ್ತೀನಿ. ನಾ ಬಿಟ್ಟು ಹೋಗ್ಬಿಟ್ಲಕ್ಕಿ ಗಂಡನ. ಇವನು ಮಾಡ್ಕೊಳ್ಳಾಗ ಪ್ರತಿಜ್ಞೆ ಮಾಡಿಳಂತಕ್ಕೆ ಏನಂತ, ನಾ ಏನ ಕೆಲಸ ನಿನ್ನ ಮನೆಗೆ ಬಂದು ಬಳಕೆ ಮಾಡಿದ್ರೆ ಯಾವಾಗ ನೀ ಅಡ್ಡಿ ಬರ್ತಿ ಅಂದೇ ನಿನ್ನ ಮನೆ ಬಿಟ್ಟು ಹೋಗ್ತೀನಿ ಅಂತ. ಮೆಚ್ಚಿದ ನಾಯಿಗೆ ಮರಣೆ ಸುಖ ಆತ. ಪ್ರೀತಿಗೆ ಸೋತಿದ್ದ, ಸೌಂದರ್ಯಕ್ಕೆ ಸೋತಿದ್ದ, ಇಷ್ಟೆಲ್ಲ ವಚನ ಕೊಡು ತಂದ. ವರ್ಷನಾಗ ಒಂದು ಮಗ ಹುಡ್ತು. ಆ ಮಗನಿಗೆ ತೊಗೊಂಡಕ್ಕೆ ಹೊಳಿಗೆ ಹೋಗಿ ಹೊಳೆಗೆ ಬಿಟ್ಲು. ಹಡದ ಮಗನಿಗೆ, ತಾನೇ ಹಡದ ಮಗನಿಗೆ. ಗಂಡ ಅಡ್ಡಿ ಬಂದರೆ ಬಿಟ್ಟು ಹೋಗ್ತಾಳೆ ಅಂತ ಸತಿಯ ಅಂಗ ಸುಖಕ್ಕಾಗಿ ಆ ಮಗನ ಬಿಟ್ಟ. ಹಾಗೆ 8 ಕುಸುಗಳೋದಿ ಬಿಟ್ಟರು. ಇವನಿಗೆ ಕೇಳುವಂಥ ತಾಕತ್ತಾಗಲಿಲ್ಲ. ಕಡೆಗೆ 8ನೇದವನೇ ಇವ್ ಹುಟ್ಟದ. ವೇದವ್ರತ ಅಂತ ಮೊದಲನೇ ಹೆಸರ. ಪ್ರತಿಜ್ಞೆ ಮಾಡಿದ ಬಳಿಕ ಇವನಿಗೆ ಭೀಷ್ಮಾಚಾರ್ಯ ಅಂತ ಹೆಸರು ಬಂದದ್ದು. ಇರಲಿ, ಅಂಥವ ತಂದೆ ಮದುವೆ ಮಾಡ್ದ. ಅವನಿಗೆ ತಂದೆ ಏನು ಆಶೀರ್ವಾದ ಮಾಡ್ದ ಅಂತಂದ್ರೆ, ಇನ್ನೊಂದೇ ಮಾತು ಹೇಳಬೇಕಾದ್ರೆ, ತಾಯಿ ತಂದೆಗಳಿಗೆ ನಾವು ಮುಂಜಾನೆ ಎದ್ದು ನಮಸ್ಕಾರ ಮಾಡಿದರೆ ಅವರು ಎಂಥ ಆಶೀರ್ವಾದ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕು. ಭೀಷ್ಮಾಚಾರಿ ತಂದೆ ಲಗ್ನ ಮಾಡಿ ಅಪ್ಪನಿಗೆ ನಮಸ್ಕಾರ ಮಾಡಿದಪ್ಪ, ನೀನು ಇಚ್ಛಾ ಪೂರ್ತಿ ಆಯ್ತಂತ ನಮಸ್ಕಾರ ಮಾಡಿದ. ಆವಾಗ ತಂದೆ ಶಂತನು ಮಹಾರಾಜ ಕೇಳಿದ್ನಂತೆ, ನನ್ನ ಇಚ್ಛಾ ನೀ ಪೂರ್ತಿ ಮಾಡಿದಿ, ನಿನಗೇನು ಬೇಕು ಬೇಡು, ನಾ ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಾಗ ಅವ ಹೇಳ್ತಾನೆಪ್ಪ, ನಾ ಏನು ಬೇಡಲಿ ನಿನಗೆ, ಇಂಥ ಸತ್ಪುತ್ರನಿಗೆ ಜನ್ಮ ಕೊಟ್ಟಿ, ಆ ಬಳಿಕ ಮಗ ಹುಟ್ಟಿ ತಂದೆ ಲಗ್ನ ಮಾಡುವಂಥ ಬುದ್ಧಿ ಕೊಟ್ಟಿ, ಜ್ಞಾನ ಕೊಟ್ಟಿ, ಇದಕ್ಕೆ ಹೆಚ್ಚಿಂದ ಏನದ, ಇದೇ ನಿನ್ನ ಆಶೀರ್ವಾದ ಅಂದಾಗ ತಂದೆ ಹೇಳ್ತಾನೆ, ನಿನಗೆ ಮರಣವೇ ಇಲ್ಲ, ಇಚ್ಛಾಮರಣಿಯಾಗು. ನಿನಗೆ ಯಾವಾಗ ಈ ಭೂಮಂಡಲ ಸಂಸಾರ ಸಾಕಾಗ್ತದೆ ಆಗಲೇ ನೀ ಹೋಗಬೇಕು. ಅಲ್ಲಿ ತನಕ ಈ ಜಗತ್ತಿನೊಳಗೆ ಯಮನ ಶಾಸನ ಬಂದು ನಿನಗೆ ಹಗ್ಗ ಹಸ್ಕೊಂಡು ಒಯ್ಲಿಕ್ಕೆ ಆಜ್ಞೆ ಇಲ್ಲ ಅಂತ ಆಶೀರ್ವಾದ ಮಾಡಿದ ಭೀಷ್ಮಾಚಾರ್ಯನಿಗೆ ಅಂಥವ ಎದರಿ ಮ್ಯಾಮ್ ಅನ್ಕೊಂಡ್ರಿ ಸಾಯಾಗ? ಎದರಿ ಮ್ಯಾಗ? ಬಾಣಿನ ಮ್ಯಾಮ್ ಅನ್ಕೊಂಡಲ್ಲ. ಯಾಕೆ ಮನ್ಕೊಂಡ? ಬ್ರಹ್ಮಚಾರಿ ಇದ್ದ, ತಪಸ್ವಿ ಇದ್ದ, ಯೋಗಿ ಇದ್ದ, ಆಚಾರ್ಯ ಇದ್ದ, ಘನ ಪಂಡಿತ್ ಇದ್ದ. ಇಂಥವನಾಗಿದ್ದರೂ ಕೂಡ, ಇಚ್ಛಾಮರಣಿಯಾಗಿದ್ದರೂ ಕೂಡ, ಕೊನೆಯ ಅಂತ್ಯದಲ್ಲಿ ಇಂಥ ಬಾಣಿನ ಮೇಲೆ ಮನಗಿಕೊಂಡು ಯಾತನೆ ಪಡುವಂಥ ಕಷ್ಟ ಅವನಿಗೆ ಯಾಕೆ ಬಂತು ಅಂದ್ರೆ, ಭೀಷ್ಮಾಚಾರ್ಯ ಮೊದಲಿನ ಜನ್ಮದಾಗ ಒಬ್ಬ ರಾಜನ ದಂಡನಾಯಕನಾಗಿದ್ದ. ಆ ಸಮಯದಲ್ಲಿ ಅವ ರಥದಾಗ ಕೂತ್ಕೊಂಡು ಹೊಂಟಿದ್ನಂತ. ಆ ಬೈಲಿ ಮೇಲೆ ಓತಿಕಾಟ್ ಇರ್ತದಲ್ರಿ, ಅದೇ ತಿರಿಲ್ಲ ನೀವು, ಓತಿಕಾಟ್ ಅಂತಿರಲಿಲ್ಲ? ಹಾಂ, ಕೆಲವೊಂದು ಕಡೆ ಭಾಷೆ ಚೇಂಜ್ ಇರ್ತಿರ್ತಾವ್ರಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಆ ಓತಿಕಾಟದ ಸ್ವಭಾವ ಏನದ ರೀ, ಕೆಂಪು ಕುತ್ತಿಗಿದಿರ್ತದಲ್ಲ ಅದು, ಹಿಂಗೆ ಹಾದಿ ಮ್ಯಾಗ ಇತ್ತಂದ್ರೆ ಶಡಿತದೆ, ಹಿಂಗೆ ಶಡಿತದ. ಅವ ರಥದಾಗ ಕೂತ್ಕೊಂಡು ಹೊಂಟಾಗ ಅದು ಹಿಂಗೆ ಮಾಡಿ ಶಟ್ಯಾಕತ್ತಂತ. ಹುಷ್ಯ ಅಂದ, ಕಲ್ಲು ಒಗದ, ಏನು ಮಾಡಿದ್ರದ್ದು ಹಾಜಾಗಿ ಸರಿಲಿಲ್ಲ. ಕೊನೆಗೆ ರಥ ನಿಲ್ಲಿಸಿ ಕೆಳಗಿಳಿದು ಬಂದು ಅವನ ಹೆಗಲಿಗೆ ಬಾಣಿ ಇರ್ತದಲ್ಲ, ಬತ್ತಳಿಕೆ, ಅದನ್ನು ತಗೊಂಡು ಆ ಓತಿಕಾಟಕ್ಕೆ ಹಿಂಗೆ ಮಾಡಿ ಚಿಣಿಯಪ್ಪಲೆ ಚೀಕಿಬಿಟ್ಟಂತ್ರಿ. ಚೀಕದ ಕೂಡಲೇ ಅದು ಹೋಗಿ ತೋಟದ ಬೈಲಿ ಮೇಲೆ ಬಿತ್ತು. ಜಾಲಿ ಮುಳ್ಳು ಇಷ್ಟಿಷ್ಟು ಉದ್ದ, ಅದ್ರ ಮ್ಯಾಲೆ ಬಿದ್ದ ಕೂಡಲೇ ಮೈಯಾಗೊಂದು 5-6 ಮುಳ್ಳು ನಟ್ಟು ಭಾಳ ಕಷ್ಟಪಡ್ಲಿಕ್ಕತ್ತದು. ನೋಡಪ್ಪ, ನನಗೆ ಪರಮಾತ್ಮ ಹುಟ್ಟಿಸಿದ ನನ್ನ ಸ್ವಭಾವ, ನಾನು ನಿನಗೆ ನೋಡಿ ಶಟಿದಿಲ್ಲ, ನನ್ನ ಮೊದಲೇ ನನ್ನ ಗುಣನ ಹಂಗೈತಿ ಶಟಿಯುವುದು. ನೀನು ನನಗೆ ಇನಾಕಾರನಾಗಿ ಬಂದು ಈ ರೀತಿಯಾಗಿ ನನಗೆ ಮುಳ್ಳಿನ ಮೇಲೆ ಒಗದಿಯಲ್ಲ,
4 ಮುಳ್ಳು ನನ್ನ ದೇಹದಾಗ ಚುಚ್ಚಿ ನನಗೆ ಪ್ರಾಣ ಸಂಕಟ ಆತು, ನಿನಗೆ ಸಾಯೋ ಕಾಲಕ್ಕೆ 1000 ಮುಳ್ಳು ಚುಚ್ಚಲಿ ಅಂತ ಶಾಪ ಕೊಡುತ್ತಂತ ಓತಿಕಾಟ. ಅವ ಎಂಥ ತಪಸ್ವಿ ಇದ್ದ. ನಾ ಯಾವಾಗಾರೊಂದು ಪದ್ಯ ಹಾಡ್ತೀನಿ ಮತ್ತು ಯಾವುದದು ಮಾಳಿಂಗ್ರೆ? ಮಹೇಶ್ ಹೇಳಿದ್ ನೋಡಿ, ನನ್ನ ದೈವ್ಯಂಥದೋ ಮಾಡಿದ ಭೋಗುಣುತ್ತದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಈ ಪದ್ಯ ಭೀಷ್ಮಾಚಾರಿ ತಂದೆ ಲಗ್ನ ಮಾಡಿ ಬ್ರಹ್ಮಚಾರಿ ಉಳಿದೋ, ಶ್ರೀರಾಮ ದೇವರಿದ್ದು ಏನ ಮಾಡುದು ಶೀತನ ಕಳೆದೋ, ರಾಮಗ ಬಿದ್ದಿತಗಾದೋ ಹನುಮಂತ ಮಾಡ್ಯನ ಶೋಧೋ, ರಾಮಗ ಬಿದ್ದಿತಗಾದೋ ಹನುಮಂತ ಮಾಡ್ಯನ ಶೋಧೋ, ನಾವು ಮಾಡು ಕಾರ್ಯವ ನೋಡಿ ಜನ ಹೌದಂತದೋ. ಹೆಣ ನೋಡಿ ವೈರಗೆ ತೋಟ ಗೌತಮ ಬುದ್ಧೋ, ಈ ಜಗತ್ತದಾದು ಎಲ್ಲರೂ ಅಮ್ಮ ಹೋಗುದಾದ ಎದ್ದೋ, ಯಮ ವೈತಾನವದ್ದೋ ತಿರುಗಬೇಡ ಆಗಿ ಹಳಿಹದ್ದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಸೂರ್ಯ ಚಂದ್ರಾಗ ಬಿಟ್ಟಿಲ್ಲ ಗಿರನುಂಗದೋ, ಕಳ್ಳ ಸುಳ್ಳ ಸೋಟ ಪಟಿಂಗರ ಬರ ಹಿಂಗದೋ, ಮಹಾದೇವ ಶನಿ ಕಾಡ್ಯದೋ ಸುಡುಗಡ ಕೈಲ ಕಚ್ಚದೋ, ನಾವು ಮಾಡು ಕಾರ್ಯಕ ಜನ ಹೌದಂತದೋ. ಇದೆಲ್ಲ ಹೇಳೋದೇನೆಂದರೆ, ಅಪ್ಪ ಮನುಷ್ಯನೇ, ಅಂತಿಂಥವರಿಗೆಲ್ಲ ಕರ್ಮ ಬಿಟ್ಟಿಲ್ಲದು, ಮಾಡಿದ್ದು ಉಣಬೇಕೇ ಆಗ್ತದೆ. ಅದಕ್ಕೆ ನೀನು ಚೆನ್ನಾಗಿ ಒಳ್ಳೆಯದು ಸಮಾಜಕ್ಕೆ, ಧರ್ಮಕ್ಕೆ, ಕುಟುಂಬಕ್ಕೆ ಒಳ್ಳೆಯದಾಗತಕ್ಕಂಥ ಕಾರ್ಯವೇ ನೀನು ಮಾಡಪ್ಪ, ಜೀವ ಹೊಡಿಬೇಡ, ಕೊಲ್ಬೇಡ. ಭೀಷ್ಮಾಚಾರ್ಯ ಅಂತ ತಪಸ್ವಿದ್ರೂ ಕೂಡ ಒಂದು ಓತಿಕಾಂಟಕ್ಕೆ ಪ್ರಾಣ ಹೊಡೆದಿದ್ದರಿಂದ ಆತ ಸಾಯುವ ಕಾಲಕ್ಕೆ ಇಡೀ ಶರೀರದ ತುಂಬೆಲ್ಲ ಬಾಣಗಳನ್ನು ಚುಚ್ಚಿಕೊಂಡು ಯಾತನೆ ಅನುಭೋಗಿಸಿದ ನಮ್ಮಂಥವರು ಪಾಡೇನು. ಧೃತರಾಷ್ಟ್ರ ಅಳ್ಳಕ್ಕಂತಂತ್ರಿ ಸಂಜಯನ ಮುಂದೆ ಕೂತುಕೊಂಡು, ಸಂಜಯ ನಾನೇನಂತ ತಪ್ಪು ಮಾಡಿದ್ನಪ್ಪ. ಯಾರದಾರ ಕಡೆ? ನೂರ 1 ಮಕ್ಕಳನ್ನ ಹೆತ್ತೆ ಪಾಲನಾ ಪೋಷಣ ಮಾಡದೆ, ಅತ್ಯಂತ ಶಕ್ತಿಶಾಲಿಗಳನ್ನಾಗಿ ಮಾಡದೆ, ಧನುರ್ವಿದ್ಯೆಗಳಲ್ಲಿ ಗದವಿದ್ಯೆಗಳಲ್ಲಿ ಸಾಮರ್ಥ್ಯ ಮಾಡಿಕೊಟ್ಟೆ. ಆದರೆ ರಣರಂಗದಲ್ಲಿ ಒಂದು ಮಗನೂ ಕೂಡ ಉಳಿಲಿಲ್ಲ. ಮನೆಗೆ ಕಡ್ಡಿ ಕೊರೆದು ದೀಪ ಹಚ್ಚಕ್ಕೊಂದು ಮಗನು ಉಳಿಲಿಲ್ಲ. ನಾ ಅಂಥ ತಪ್ಪೇನು ಮಾಡೀನಿಪ್ಪ ಅಂಥೇಳಿ ಸಂಜಯನ ಮುಂದೆ ಅಳ್ಳಾಕತ್ತಂತ ಧೃತರಾಷ್ಟ್ರ. ಪಂಡುವಿನ ಅಣ್ಣ ಸಂಜಯ, ಅವನಿಗೆ ತ್ರಿಕಾಲ ಜ್ಞಾನಿತ್ರಿ, ನಿನ್ನಿಂದು ಈಗಿಂದು ನಾಳಿಂದ ಹೇಳ್ತಕ್ಕಂಥ. ಆ ಬಳಿಕವ ಸಂಜಯ ಪೂರ್ವ ಜನ್ಮದ ವೃತ್ತಾಂತ ನೋಡ್ತಾನೆ ಕಣ್ಣು ಮುಚ್ಚಿ. ಅವಾಗ ಧೃತರಾಷ್ಟ್ರನಿಗೆ ಹೇಳ್ತಾನೆ ಸಂಜಯ, ಪ್ರಭು ಮಹಾರಾಜರೇ,
101 ಮಕ್ಕಳು ಹುಟ್ಟಿದ್ರೆ ಸಹಿತ ನಿನ್ನ ಮನೆಗೆ ದೀಪ ಹಚ್ಚಲಾರ್ದಂಗೆ ಆಗಲಿಕ್ಕೆ ನೀವು ಹಿಂದಿನ ಜನ್ಮದಲ್ಲಿ ಒಂದು ಪಾಪ ಮಾಡಿರಿ. ಅದೇನು ಪಾಪ ಅಂದರೆ, ಮೊದಲು ನೀವು ರಾಜ್ಯರೇ ಇದ್ದಿರಿ, ಈಗಲೂ ರಾಜ್ಯನೇ ಆಗಿದ್ರಿ. ರಾಜ ಅಂದ ಕೂಡಲೇ ತನ್ನ ರಾಜ್ಯದಲ್ಲಿರತಕ್ಕಂಥ ಪ್ರತಿಯೊಂದು ಹಳ್ಳಿಗೆ ಭೇಟಿ ಕೊಡಬೇಕಾಗ್ತದೆ, ಆಮ್ಸಭ ತಗೋಬೇಕಾಗ್ತದೆ, ಪಂಚಾಯತಿಯಲ್ಲಿರ್ತಕ್ಕಂಥ ಅಡೆತಡೆಗಳನ್ನು ನೋಡಬೇಕಾಗ್ತದೆ, ನೀರಿನ ಯೋಜನೆ, ರಸ್ತೆಗಳ ಯೋಜನೆ, ಮನೆಗಳ ಯೋಜನೆ, ಆ ಬಳಿಕ ಹೊಲಗಳದೇನೇನು ಇರ್ತಿರ್ತದೆಲ್ಲ ನೋಡಬೇಕಾಗ್ತದೆ. ಅಂಥ ಒಂದು ಸಭೆಗೆ ಒಂದು ಹಳ್ಳಿಗೆ ಹೋದಾಗ ನೀವು ಸಭೆ ತೀರಿಸ್ಕೊಂಡು ನಿಮ್ಮದು ಒಬ್ಬರದು ಗ್ರಾಮದೊಳಗಿರ್ತಕ್ಕಂಥ ಪ್ರತಿಷ್ಠಿತ ವ್ಯಕ್ತಿಗಳ ಮನೆಗೆ ನಿಮಗೆ ಊಟ ಇಟ್ಟಿರೋ ಭೋಜನ, ಆ ಮನೆಗೆ ಹೋಗಿದ್ರಿ. ಊಟದ ತಾಟಿನೊಳಗೆ ಒಂದಿಷ್ಟು ಮಾಂಸದ ಪಲ್ಯ ಮಾಡಿದ್ರು, ಮಾಂಸದ ಒಣಗಿ ಮಾಡಿದ್ರು. ಅದೇನಂದ್ರೆ ಹಂಸ ಪಕ್ಷಿಯನ್ನು ಹೊಡೆದು ಇವನಿಗದು ಪಲ್ಯ ಮಾಡಿರಂತ. ಇವ ಊಟ ಮಾಡಾಗ ಒಂದಿಷ್ಟು ಸ್ವಾದ ಹತ್ತು, ನಾಲಿಗೆಗೆ ರುಚಿ ಹತ್ತು. ಅವ್ರನ್ನ ಕರೆದ ಕೇಳಿದ ಮಾಲಕನಿಗೆ, ಅಲ್ಲಪ್ಪ, ನಾನು ನನ್ನ ಹಳ್ಳಿ ರಾಜ್ಯದಲ್ಲಿ 135 ಹಳ್ಳಿಗಳು ಭಾಳ ಕಡೆ ಹೋಗಿದ್ದೀನಿ ನಾನು, ಆದರೆ ಇಂಥ ಅಡಿಗೆ ಪಲ್ಯನ ಯಾರಲ್ಲಿ ಊಟ ಮಾಡಿಲ್ಲ, ಇಷ್ಟು ರುಚಿಯಾಗದಲ್ಲಿ ಅದರದ್ದು ಅಂತಂದಾಗ, ಪ್ರಭುಗಳೇ ಇದು ಹಂಸ ಪಕ್ಷಿಯ ಮಾಂಸದ ಪಲ್ಯ ಅಂದ ಕೂಡಲೇ ಅವನಿಗೆ ಸಮಾಧಾನ ಆತು. ರಾಜ್ಯಕ್ಕೆ ಬಂದ ಕೂಡಲೇ ರುಚಿ ತೀರಲಿಲ್ಲ, ರುಚಿ ತೀರಲಿಲ್ಲ. ನಮಗೆ ಆಗ್ತದಲ್ಲ ಹಂಗೆ, ಎಲ್ಲರೂ ತಿಂದೇವಂದ್ರೆ ಏನೋ ಮನುಷ್ಯಗೆ ಬಹಳ ಇದು ಆಯಿತು, ಹಿಣ ತಿನ್ಬೇಕಂತ ಇತ್ತು, ಖರೆ ನೀಡಲಿಲ್ಲ ಅವ್ರು ಅಂತೇವ್ ನೋಡ್ರಿ, ರಾಜು ಅಂತೀವೆಲ್ಲಿ ಹಿಂಗೆ. ಹಾಗಾಗಿ ಅವೇನು ರಾಜನೇ ರಾಜ ತನ್ನ ಅನುಯಾಯಿಗಳಿಗೆ ಹೇಳ್ದ, ನೋಡಪ್ಪ, ಈ ಹಂಸ ಪಕ್ಷಿ ಮಾಂಸ ತಿನ್ನಬೇಕಂತ ಬಹಳ ನನಗೆ ಇಚ್ಛಾಗ್ಯದ, ನನಗೆ ದಿನಂಪ್ರತಿ ತರಬೇಕು, ಎಲ್ಲಿ ತನಕ ನನ್ನ ಮನಸ್ಸು ಹೇಸಂಗಿಲ್ಲ ಅಲ್ಲಿ ತನಕ ತಂದು ಕೊಡಬೇಕಂತ ಕೂಡಲೇ ಮತ್ತು ಅವರು ರಾಜಾಜ್ಞೆ ಪರಿಪಾಲನೆ ಮಾಡಬೇಕಾಗ್ತದೆ. ಹೋದ್ರೆ ಅವರು ಅಡವಿ ಒಳಗೆ ಹೋಗೋದು, ದಿನಂಪ್ರತಿ ಒಂದು ಹಂಸ ಪಕ್ಷಿನ ಹೊಡ್ಕೊಂಡು ತರೋದು, ಪಲ್ಯ ಮಾಡೋದು. ಹಿಂಗೆ ಒಟ್ಟಾರೆ ಎಷ್ಟು ಪಕ್ಷಿ ಹೊಡೆದ ಅಂದ್ರೆ 101 ಪಕ್ಷಿಗಳನ್ನು ಹೊಡೆದಂತ. ಸಂಜಯ ಧತರಾಷ್ಟ್ರನಿಗೆ ಹೇಳಕತ್ಯಾನ ಏನಂತ, ಅಪ್ಪ, 101 ಹಂಸ ಪಕ್ಷಿಗಳ ಪ್ರಾಣವನ್ನು ಹೀರಿ ಅದರ ಪಲ್ಯ ಮಾಡಿಕೊಂಡು ತಿನ್ನುವಾಗ ಆ ಕೊನೆಯದಾಗಿರತಕ್ಕಂಥ ಜನ್ಮ ಕೊಟ್ಟ ಹಂಸ ಪಕ್ಷಿ ಮನಸ್ಸಿನೊಳಗೆ ಕಳ 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 ಅಂತೂ ಮನಸ್ಸಿನೊಳಗೆ ನೋವು ಮಾಡಿಕೊಂಡು, ಅಲೋ ಚಾಂಡಾಲ, ನಾನು ಹಾಕಿದ 101 ಮರಿಗಳನ್ನು ನಾಲ್ಗೆ ರುಚಿಕ್ಕಾಗಿ ತಂದು ಕೋದು ತಿಂದಿದ್ದಿ, ಮುಂದಿನ ಜನ್ಮದಲ್ಲಿ ನಿನಗೂ 101 ಮಕ್ಕಳಾದ್ರೆ ಮನೆಗೆ ದೀಪ ಹತ್ತಲಾರ್ದಂಗೆ ಸಂಹಾರ ಆಗಲಿ ಅಂತ ಶಾಪ ಕೊಟ್ಟಿದೆ, ಶಾಪ ಕೊಟ್ಟಿದೆ. ಅದಕ್ಕಾಗಿ ಪ್ರಭು, ನೀವು ಅತ್ರೂ ಪ್ರಯೋಜನ ಇಲ್ಲ, ನೀವು ತ್ರಾಸು ಮಾಡಿಕೊಂಡ್ರೂ ಪ್ರಯೋಜನ ಇಲ್ಲ, ನೀವೇನು ಆ ಪ್ರಾಣಿಗಳನ್ನು ಹೊಡೆದು ತಿಂದಿರಲ್ಲ, ಅದಕ್ಕೆ ಆ ಕರ್ಮದಿಂದ ನಿನ್ನ ಮನೆಗೆ ದೀಪ ಹಚ್ಚಲಿಕ್ಕೊಂದು ಮಕ್ಕಳು ಉಳಿಯಲಿಲ್ಲ. ಅಂದ ಬಳಿಕ ನಾವು ಹೆಂಗಿರಬೇಕು ವಿಚಾರ ಮಾಡಿ. ನಾವು ದೇವರಿಗನ ಬೈತೀವಿ, ಅಂಥದ್ದೇನು ನಾವು ತಪ್ಪು ಮಾಡೀವಿ ಅಂತ ಮಾಡಲಾರ್ದೇ ಯಾರೂ ಮನೆಗೆ ಬರೋಂಗಿಲ್ಲ. ಸಾಲ ತೊಗೊಂಡ್ರನ್ನ ಕೇಳಕ್ಕೆ ಬರ್ತಾರೆ, ಅಪರಾಧ ಮಾಡಿದೀವಂದರೆ ಪೊಲೀಸ್ ಗಾಡಿ ನಮ್ಮ ಮನೆಗೆ ಬರ್ತಾರೆ. ಯಾರು ಸುಮ್ಕೆ ಬರ್ತಾರನಪ್ಪ, ಕುತ್ತಾವೆ ಅಂದರೆ ಎಡುತ್ತಾನೇನು ಇಲ್ಲ. ಅದಕ್ಕೆ ತಾಯಿ ತಂದೆಗಳೇ ಅರ್ಥ ಮಾಡ್ಕೋಬೇಕು. ಇವರು ಹೇಳ್ತಾರೆ, ಕೊಲ್ಲಬೇಡ, ಕೊಲ್ಲಬೇಡ, ಪ್ರಾಣ ರಕ್ಷಣೆ ಮಾಡಬೇಕು, ಪ್ರಾಣ ಹಾನಿ ಮಾಡಬಾರ್ದು. ಭಾಳ ಸೂತ್ರಗಳದಾವ, ಆದರೂ ಸ್ವಲ್ಪ ನಿಮಗೆ ಹೇಳ್ತಾ ಮುಂದೆ ಹೋಗ್ತೀನಿ. ಇವೆರಡು ಉದಾಹರಣೆ ಅಂತೂ ಗೊತ್ತಾಯ್ತು ನಿಮ್ಗೆ. ಜೀವ ಹೊಡಿಬಾರದಂತ.